ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ತೀವ್ರವಾಗ್ತಾ ಇದೆ. ಟ್ರಂಪ್ ಎಂಟ್ರಿ ಕೊಡ್ತಿದ್ದಾರೆ. ಏಟು ಎದುರೇಟು ಇನ್ನ ಶುರು ಆಗಲಿದೆ. ಮತ್ತೊಂದು ಸ್ವರೂಪವನ್ನ ಪಡ್ಕೊಂಡಿದೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ. ಟ್ರಂಪ್ ಎಚ್ಚರಿಕೆಗೆ ಇರಾನ್ ಡೋಂಟ್ ಕೇರ್ ಅಂತಿದೆ. ಇರಾನ್ ಶರಣಾಗುವಂತಹ ರಾಷ್ಟ್ರವೇ ಅಲ್ಲ. ಟ್ರಂಪ್ ಮನವಿಯನ್ನ ಖಮೇನಿ ತಿರಸ್ಕಾರವನ್ನ ಮಾಡಿರೋದು. ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ಇದೀಗ ತೀವ್ರ ಆಗ್ತಾ ಇದೆ. ಟ್ರಂಪ್ ಎಂಟ್ರಿ ಸಹ ಆಗಿದೆ. ಏಟು ಎದುರೇಟು ಇವಾಗ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಸ್ವರೂಪವನ್ನ ಈಗ ಪಡಿತಾ ಇದೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಕಾರ್ಮೋಡ. ಟ್ರಂಪ್ ಎಚ್ಚರಿಕೆಗೆ ಇರಾನ್ ಯಾವುದೇ ರೀತಿಯ ಸೊಪ್ಪನ್ನ ಹಾಕ್ತಾ ಇಲ್ಲ. ಇರಾನ್ ಶರಣಾಗುವ ರಾಷ್ಟ್ರನೇ ಅಲ್ಲ. ಟ್ರಂಪ್ ಮನವಿಯನ್ನ ಖಮೇನಿ ತಿರಸ್ಕಾರವನ್ನ ಮಾಡಿದ್ದಾರೆ. ಟ್ರಂಪ್ ಮನವಿಯನ್ನ ಇದೀಗ ಖಮೇನಿ ತಿರಸ್ಕಾರ ಮಾಡಿರೋದು. ನಾವು ಇರಾನ್ ಶರಣಾಗುವಂತಹ ಮಾತೇ ಇಲ್ಲ. ಇರಾನ್ ರಾಷ್ಟ್ರ ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ. ಟ್ರಂಪ್ ಎಚ್ಚರಿಕೆಗೆ ಇರಾನ್ ಡೋಂಟ್ ಕೇರ್ ಅಂತ ಹೇಳಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಇದೀಗ ತೀವ್ರವಾದ ಸಂಘರ್ಷ ಏರ್ಪಟ್ಟಿದೆ. ಎರಡೂ ದೇಶಗಳ ನಡುವೆ ದಾಳಿ ಪ್ರತಿದಾಳಿ ನಡೀತಾನೆ ಇದೆ. ಇದೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಮಧ್ಯ ಪ್ರವೇಶವನ್ನ ಮಾಡಿದ್ದು. ಇರಾನ್ಗೆ ಟ್ರಂಪ್ ಮತ್ತೊಂದು ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಮಾತುಕತೆಯ ಸಮಯ ಮುಗಿದು ಹೋಯ್ತು ಅಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ಏನ್ ಮಾಡ್ತೀನಿ ಅಂತ ಯಾರಿಗೂ ನಾನು ತಿಳಿಸೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಮುಂದಿನ ವಾರ ದೊಡ್ಡ ಘಟನೆ ಸಂಭವಿಸಲಿದೆ. ಖಮೇನಿಗೆ ಶುಭವಾಗಲಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿರೋದು. ಇರಾನ್ಗೆ ಟ್ರಂಪ್ ಮತ್ತೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾತುಕತೆಯ ಸಮಯ ಇದೀಗ ಮುಗ್ದು ಹೋಗಿದೆ. ನಾನು ಏನ್ ಮಾಡ್ತೀನಿ ಅಂತ ನಾವು ಯಾರಿಗೂ ತಿಳಿಸೋದಿಲ್ಲ. ಮುಂದಿನ ವಾರ ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿದ್ದಾರೆ. ಇನ್ನು ಖಮೇನಿಗೆ ಶುಭವಾಗಲಿ ಅಂತಾನು ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಈಗಾಗಲೇ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕದನ ವಿರಾಮದ ಮಾತಿಲ್ಲ ಅಂತ ಹೇಳಿದ್ರು. ಇದೀಗ ಮತ್ತೊಂದು ಎಚ್ಚರಿಕೆಯನ್ನ ಕೊಡಲಾಗಿದೆ.